ಕಾಲ ಕಷ್ಟಪಟ್ಟು ದುಡಿದು ಮುಂದಿನ ಜೀವನಕ್ಕಾಗಿ ಬಂಗಾರ ಖರೀದಿಸಿದ್ದರು. ಕೆಲವರು ಮಕ್ಕಳ ಮದುವೆಗಾಗಿ ಬೆಳ್ಳಿ ಬಂಗಾರದ ಆಭರಣಗಳನ್ನು ಕೂಡಿಟ್ಟಿದ್ದರು. ಆದರೆ ಕಳ್ಳರ ಕೈಚಳಕದಿಂದ ಅವೆಲ್ಲವೂ ಕಳುವಾಗಿ ಮತ್ತೆ ಸಿಗುವುದಿಲ್ಲ ಎಂಬ ಆತಂಕದಲ್ಲಿ ದಿನ ಕಳೆಯುತ್ತಿದ್ದರು. ಆದರೆ ಆ ಎಲ್ಲ ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ಕಳುವಾದ ಆಭರಣಗಳು, ನಗದು ಹಾಗೂ ವಾಹನಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಿದ ಕ್ಷಣ ಕಳೆದುಕೊಂಡಿದ್ದವರು ಭಾವುಕರಾಗಿ ಕಣ್ಣೀರಿಡುವಂತೆ ಮಾಡಿತ್ತು. ಹಾಗಿದ್ರೆ ಕಳುವಾಗಿದ್ದ ವಸ್ತುಗಳು ಯಾರದ್ದು? ಅವರಿಗೆ ಮರಳಿ ಸಿಕ್ಕಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. 2025-26ನೇ ಸಾಲಿನ 87 ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ದಾವಣಗೆರೆ ಪೊಲೀಸರು 3.91 ಕೋಟಿ ಮೌಲ್ಯದ ಕಳುವಾದ ಸೊತ್ತುಗಳನ್ನು ವಾರಸುದಾರರಿಗೆ ಹಸ್ತಾಂತರ. ಕಳೆದುಕೊಂಡ ಸೊತ್ತು ಮರಳಿ ಪಡೆದು ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದ ಸಾರ್ವಜನಿಕರು. ಕಣ್ಣೀರಿನ ಮೂಲಕವೇ ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸುತ್ತಿರುವ ಸಾರ್ವಜನಿಕರು ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ವಾರಸುದಾರರಿಗೆ ಆಭರಣ ಹಾಗೂ ವಾಹನಗಳನ್ನು ಹಸ್ತಾಂತರಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಬಂಗಾರದ ಅಂಗಡಿಯನ್ನು ನೆನಪಿಸುವಂತೆ ಜೋಡಿಸಿಟ್ಟಿದ್ದ ಬೆಳ್ಳಿ ಬಂಗಾರದ ಆಭರಣಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಪ್ರಾಪರ್ಟಿ ರಿಟರ್ನ್ ಪೇರೆಡ್ ಕಾರ್ಯಕ್ರಮದಲ್ಲಿ. ಹೌದು, 2025-26ನೇ ಸಾಲಿನಲ್ಲಿ ದಾವಣಗೆರೆ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ಆರೋಪಿಗಳಿಂದ ವಶಪಡಿಸಿಕೊಂಡ ಒಟ್ಟು 3.91 ಕೋಟಿ ರೂಪಾಯಿ ಮೌಲ್ಯದ ಬೆಳ್ಳಿ ಬಂಗಾರದ ಆಭರಣಗಳು, ನಗದು, ಮೊಬೈಲ್ಗಳು, ಕಾರ್, ಬೈಕ್ ಸೇರಿದಂತೆ ವಿವಿಧ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ವಾರಸುದಾರರಿಗೆ ಹಸ್ತಾಂತರಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಹೆಚ್ಟಿ ಅವರ ನೇತೃತ್ವದಲ್ಲಿ ಕಾನೂನುಬದ್ಧವಾಗಿ ಮಾಲು ಹಸ್ತಾಂತರಿಸಲಾಯಿತು. ಇದೇ ವೇಳೆ ಪ್ರಕರಣಗಳನ್ನು ಭೇದಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಎಸ್ಪಿ ಅಭಿನಂದಿಸಿದರು. ಸ್ವತ್ತುಗಳ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಎಲ್ಲ ಮಾಲುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನಲ್ಲಿ ಒಟ್ಟು 87 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 3,35,14,136 ಮೌಲ್ಯದ ವಸ್ತುಗಳನ್ನು ಇವತ್ತಿನ ದಿನ ವಾರಸುದಾರರಿಗೆ ಹಿಂದಿರುಗಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈ ಪ್ರಾಪರ್ಟಿ ಪರೇಡ್ನಲ್ಲಿ ಒಟ್ಟು 31 ವಾಹನಗಳು, ಸುಮಾರು 22,94,000 ರೂಪಾಯಿ, ಅದರ ಜೊತೆಗೆ 90,67,000 ರೂಪಾಯಿ ನಗದು ಹಣ, ಅದರ ಜೊತೆಗೆ 2,16,00,000ಕ್ಕೆ ಹೆಚ್ಚು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಇದರಲ್ಲಿ 1 kg 668 ಗ್ರಾಮ, ಬೆಳ್ಳಿ ಬಂದು 18 kg 569 kg ಬೆಳ್ಳಿಯನ್ನು ನಾವು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದೇವೆ. ಅದರ ಜೊತೆಗೆ ಸುಮಾರು 56,55,000 ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಹಾಗೂ 4,87,660 ರೂಪಾಯಿ ಮೌಲ್ಯದ ವಿವಿಧ ಕೃಷಿ ಚಟುವಟಿಕೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಪಂಪ್ ಸೆಟ್ಗಳಿರ್ಬೋದು, ವೈರ್ ಕಳ್ಳತನ ಇರ್ಬೋದು, ಇತರೆ ಸಣ್ಣ ಪುಟ್ಟ ಕಳ್ಳತನಗಳಲ್ಲಿ ಬೋರ್ವೆಲ್ ವೈರು, ಮೋಟಾರು ಮತ್ತು ಇತರೆ ಕೃಷಿ ಉಪಕರಣಗಳನ್ನು ಕಳ್ಳತನ ಮಾಡಿರ್ತಕ್ಕಂಥ ಸುಮಾರು 4,87,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಇವತ್ತಿನ ವಶಪಡಿಸಿಕೊಂಡು ಏನು ಕಳ್ಕೊಂಡಿರ್ತಕ್ಕಂಥ ವಾರಸುದಾರರಿಗೆ ಇವತ್ತು ಹಿಂತಿರುಗಿಸ್ತಕ್ಕಂಥ ಪ್ರಾಪರ್ಟಿ ರಿಟರ್ನ್ ಪೇರೆಡನ್ನು ಕೈಗೊಳ್ಳಲಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತಿನ ದಿನ ನೊಂದವರಿಗೆ ತಮ್ಮ ಪ್ರಾಪರ್ಟಿಯನ್ನು ವಾಪಸ್ ಕೊಡ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯದಲ್ಲಿ ನಮ್ಮ ಎಲ್ಲ DSPಸು, ಅದ್ರ ಜೊತೆಗೆ ಠಾಣೆಯ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತು ಸಬ್ ಇನ್ಸ್ಪೆಕ್ಟರ್ಸು, ಅದಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಇರ್ಬೋದು ಮತ್ತು ಬೇರೆ ಇತರೆ
IO ಅಸಿಸ್ಟೆಂಟ್ಗಳಿರ್ಬೋದು ಎಲ್ಲರೂ ಕೂಡ ನಿರಂತರವಾಗಿ ಶ್ರಮಿಸಿ ಇವತ್ತಿನ ದಿನ ಈ ಒಂದು 3 ಕೋಟಿಗಿಂತ ಹೆಚ್ಚು ಮೌಲ್ಯವನ್ನು ವಶಪಡಿಸಿಕೊಳ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದರು. ಅವರಿಗೆ ವೈಯಕ್ತಿಕವಾಗಿ ಮತ್ತು ದಾವಣಗೆರೆ ಜಿಲ್ಲಾ ಪೊಲೀಸಿನ ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 87 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 3.91 ಕೋಟಿ ರೂಪಾಯಿ ಮೌಲ್ಯದ ಸೊತ್ತನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಯಿತು. ಇದರಲ್ಲಿ 22.94 ಲಕ್ಷ ರೂಪಾಯಿ ಮೌಲ್ಯದ 31 ವಾಹನಗಳು, 90.67 ಲಕ್ಷ ರೂಪಾಯಿ ನಗದು, 2.16 ಕೋಟಿ ರೂಪಾಯಿ ಮೌಲ್ಯದ 1,66,08,314 ಗ್ರಾಂ ಬಂಗಾರದ ಆಭರಣಗಳು, 1,85,69,854 ಗ್ರಾಂ ಬೆಳ್ಳಿ ಆಭರಣಗಳು, 56.55 ಲಕ್ಷ ರೂಪಾಯಿ ಮೌಲ್ಯದ 377 ಮೊಬೈಲ್ ಫೋನ್ಗಳು ಹಾಗೂ 4.87 ಲಕ್ಷ ರೂಪಾಯಿ ಮೌಲ್ಯದ ಕೃಷಿ ಉಪಕರಣಗಳು ಸೇರಿವೆ. ಕಳೆದು ಹೋಗಿದ್ದ ಆಭರಣ ಹಾಗೂ ವಸ್ತುಗಳನ್ನು ಮರಳಿ ಪಡೆದ ವಾರಸುದಾರರು ಭಾವುಕರಾಗಿ ಕಣ್ಣೀರಿಟ್ಟರು. ದೇವಸ್ಥಾನಗಳಲ್ಲಿ ಭಕ್ತರು ಕಾಣಿಕೆಯಾಗಿ ಅರ್ಪಿಸಿದ್ದ ಬೆಳ್ಳಿ ಆಭರಣಗಳು ಪತ್ತೆಯಾಗಿದ್ದು, ದೇವರ ಆಭರಣಗಳು ಮರಳಿ ಸಿಕ್ಕಿರುವುದು ಭಕ್ತರಲ್ಲಿ ಸಂತಸ ಮೂಡಿಸಿದೆ. ಕಳ್ಳತನವಾಗಿದ್ದ ಸೊತ್ತನ್ನು ಮರಳಿ ತಂದುಕೊಟ್ಟ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿದರು. ಈಗ ಮಾರ್ಚ್ ತಿಂಗಳೊಳಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 2.5 ಸುಮಾರಿಗೆ ಕಳ್ತನ ಆಯ್ತು ಸರ್. ತಂದೆ ಮಕ್ಕಳು 3 ಜನ ಕಳ್ತನ ಮಾಡಿದ್ರು. ನಮ್ಮ ದೇವಸ್ಥಾನದಲ್ಲಿ ನಾವೆಲ್ಲ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಬೆಳ್ಳಿಯಲ್ಲಿ ಕ್ರೋಢೀಕರಣ ಮಾಡಿ ಆಂಜನೇಯ ಮೂರ್ತಿಗೆ ಒಡವೆಗಳನ್ನು ಮಾಡಿಸಿದ್ವಿ. ಕಿರೀಟ, ಕವಚ, ಕಾಸಿ, ಆಮೇಲೆ ಪಾದ, ಆಮೇಲೆ ಒಂದು ಛತ್ರಿ, ಒಂದು ಸಿಂಹದ ಮುಖ. ಅದನ್ನು ಕಳ್ತನ ಮಾಡಿ ಒಯ್ದುಬಿಟ್ರು ಕಳ್ಳರು. ಹೋದಾಗ ಎಲ್ಲರೂ ಕೂಡ ನಮ್ಮೂರಲ್ಲಿ ಎಲ್ಲರೂ ಕೂಡ ಇದೇನಪ್ಪ ಸ್ವಾಮಿ ಕಳ್ತನ ಆಗ್ಬಿಡ್ತು, ಸ್ವಾಮಿದೇ ಕಳ್ತನ ಆಗಿದ್ರೆ ಹೆಂಗಪ್ಪ ಊರಿಗೇನು ಕೆಡಗಾಲ ಬಂತು ಹಂಗೆ ಅಂತೇಳಿ ಎಲ್ಲರೂ ಕೂಡ ನಾವು ಭಾಳ ಚಿಂತಾಕ್ರಾಂತರಾದಾಗ ಪೊಲೀಸ್ ಇಲಾಖೆಯವರು ಬಂದು ನಿಮ್ಮ ಒಡವೆಯನ್ನು ಇನ್ನು 8 ದಿವಸದಲ್ಲಿ ನಾವು ಹಿಡ್ಕೊಡ್ತೀವಿ, ಯಾರು ಕೂಡ ಇದಾಗೋದು ಬೇಡ ಅಂತೇಳಿ ಯುವರಾಜ್ ಸರ್, PSI, ಆಮೇಲೆ ಸಣ್ಮುಖಪ್ಪ, ರವಿ ನಾಯ್ಕು, ರಿಜ್ವಾನು, ಮಂಜುಳಾ ಮೇಡಮರು, ತಿಪ್ಪೇಶ್ ನಾಯ್ಕ ಅಂತೇಳಿ ಇಲಾಖೆಯವರು 9ನೇ ದಿವಸಕ್ಕೆ ನಮಗೆ ಕಳ್ಳರು ಸಿಕ್ಕಿದ್ದಾರೆ, ಬರ್ರಿ ನಿಮ್ಮ ಒಡವೆ ನೋಡ್ರಿ ಅಂತೇಳಿ ಕರೆಸಿದಾಗ ಕೆಲವನ್ನ ಜಜ್ಜಿ ಹೊಡೆದು ಹಾಕಿದ್ರು ಸರ್. ಅವನ್ನ ನಮಗೆ ಆ ಬೆಳ್ಳಿಯನ್ನು ತೋರಿಸ್ದಾಗ ನಮ್ಮೂರದೇ ಅಂತ ಹೇಳಿ ಇದು ಮಾಡಿದ್ದು. ಅದನ್ನು ನಾವು ಮತ್ತೆ ಅಕ್ಸೆಲರಿಗೆ ಹಿಂದೇನು ನಮಗೆ ಮಾಡಿಕೊಟ್ಟಿದ್ರಲ್ಲ ಅವ್ರ ಹತ್ರನೇ ಅದನ್ನು ಮತ್ತೆ ನಾವು ಮಾಡಿಸ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿ ಇಲಾಖೆ ವತಿಯಿಂದ ನಮಗೆ ವಾಪಸ್ಸು ಕೊಟ್ಟಿದ್ದರು. ಇವತ್ತು ಮತ್ತೆ ನಮಗೆ ನಿನ್ನೆ ಫೋನ್ ಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ SP ಸಾಹೇಬರು ನಿಮಗೆ ಅವ್ರ ಸಮ್ಮುಖದಲ್ಲಿ ಒಡವೆಗಳನ್ನು ವಾಪಸ್ ಇದು ಮಾಡ್ತಾರೆ, ತೊಗೊಂಬರ್ರಿ ಅಂತ ಹೇಳಿದಾಗ ಅರ್ಚಕರು ನಾವು ಎಲ್ಲರೂ ನಮ್ಮ ಆಡಳಿತ ಮಂಡಳಿಯವ್ರು ಬಂದ್ವಿ. ನಾವು ಅದೇ ಸರ್ ದೇವ್ರನ್ನೇ ಬಿಡೋದಿಲ್ಲ ಕಳ್ಳರು ಅಂದಾಗ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ. ಪ್ರಾಪರ್ ಟ್ರಿಟನ್ ಆಗಿದೆ ಸರ್, ಎಲ್ಲರಿಗಾಗಿದೆ. ನಿಜಕ್ಕೂ ಪೊಲೀಸ್ ಇಲಾಖೆಯವ್ರು ಏನಿದ್ದಾರೆ ಸರ್, ಎಲ್ಲರೂ ಕೂಡ ನಮ್ಮ ದೊಗ್ಗಳ್ಳಿ ಗ್ರಾಮಸ್ಥರು ಯಾವತ್ತೂ ಹೀಗಂತಲ್ಲ, ಯಾವತ್ತೂ ಪೊಲೀಸ್ ಇಲಾಖೆ ಒಂದು ಕೆಲಸವನ್ನು ಯಾವತ್ತೂ ಮರೆಯೋದಿಲ್ಲ ಸರ್ ನಾವು. ಯಾಕಂದರೆ 9 ದಿವಸದಲ್ಲಿ ಅವ್ರು ಹೇಳಿದ ಪ್ರಕಾರ ಸಣ್ಮುಖಪ್ಪರಾಗಲಿ, ರಿಜ್ವಾನ್ ಆಗಲಿ, ಯುವರಾಜ್ ಸರ್ ಆಗಲಿ, ನಿಮ್ಮ ಒಡವೆ ಎಲ್ಲೂ ಹೋಗಿಲ್ಲ, ನಾವು ಕೊಟ್ಟೇ ತೀರ್ತೀವಿ, ನಿಮ್ಮ ಆಂಜನೇಯ ಭಾಳ ಪವರ್ಫುಲ್ ಇದಾನ ಅಂತ ಹೇಳಿ ಅವ್ರು ಹೇಳಿದ್ದ ಪ್ರಕಾರನೇ ನಮಗೆ ಒಡವೆಗಳನ್ನು ವಾಪಸ್ ಕೊಡಿಸಿದ್ದಾರೆ. ನಮ್ಮ ಇಲಾಖೆ ದೊಗ್ಗಳ್ಳಿ ಗ್ರಾಮಸ್ಥರ ಪರವಾಗಿ ಅವ್ರ ಇಲಾಖೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. 15 ವರ್ಷದ ಅತ್ಯಂತ ಅದಾವ್ರಿ. ನಾವು ಬೆಳ್ಳಿ ಒಡವೆಯನ್ನು ತಂದೆ ಮಕ್ಕಳು ಸೇರಿ ಈ ರಾತ್ರಿ 2 ಗಂಟೆ ಸುಮಾರು ಕಳ್ತನ ಮಾಡಿರೋದು ರೀ. ಅದು ನಾವು ದಿನ ನಿತ್ಯ 20 ವರ್ಷ ಮಟ್ಟ ಆಗ್ತಾ ಇದಾವ್ರಿ. ಮಾರ್ಚ್ ತಿಂಗಳು ಒಂದು ಕಾಸಿ, ಒಂದು ಕಿರೀಟ, ಒಂದು ಕವಚ, ಒಂದು ಹಸ್ತ, ಒಂದು ಛತ್ರಿ, ಒಂದು ಶಿವನ ಮುಖ ದೊಗ್ಗಳ್ಳಿ ದೇವಸ್ಥಾನದಾಗ ಆಗ್ತಾಯಿದ್ದೀವಿ ರೀ. 15 ವರ್ಷದ ಸುಮಾರು ಆಂಜನೇಯ ಸ್ವಾಮಿ ಒಳ್ಳೆ ಕೊಟ್ರಿ, ಹಿಡಿದಿದ್ದರು ಪೊಲೀಸ್ ಇಲಾಖೆಯವರು ಹಿಡಿದಿದ್ರಿ, ಒಳ್ಳೆ ಮತ್ತೆ ರಿಟರ್ನ್ ಕೊಟ್ರಿ ನಮಗೆ.
ಒಟ್ಟಾರೆಯಾಗಿ 3.91 ಕೋಟಿ ರೂಪಾಯಿ ಮೌಲ್ಯದ ಕಳುವಾದ ಸೊತ್ತನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸುವ ಮೂಲಕ ದಾವಣಗೆರೆ ಪೊಲೀಸರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತಮ್ಮ ಅಮೂಲ್ಯ ಸೊತ್ತು ಮರಳಿ ಸಿಕ್ಕ ಸಂತಸದಲ್ಲಿ ಸಾರ್ವಜನಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಗೆ ಬಿಗ್ ಸಲ್ಯೂಟ್ ಸಲ್ಲಿಸಿದ್ದಾರೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣಿ ಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.